ಎಲ್ಲ ರೈತರಿಗೆ ನಮ್ಮ ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಇವರು ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು. ಸ್ನೇಹಿತರೆ, ನೋಡ್ಬೋದು ನೀವು ಇವತ್ತು ಚಳ್ಳಕೆರೆ ಹತ್ರ ದುಗ್ಗಾವರದ ಹತ್ರ ನಮ್ಮ ಲಿಂಗಣ್ಣವ್ರ ತೋಟಕ್ಕೆ ನಿಂಬೆಹಣ್ಣು ಗಿಡಕ್ಕೆ ಇದು ಆಲ್ರೆಡಿ ಕಿಸಾನ್ ಕಿಂಗು ಗ್ರೋತನ್ನು 2ನೇ ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಕಾಯಿಗಳು ಕೂಡ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಸರಿ ತೋರಿಸ್ಬೋದು ಇಲ್ಲಿ ಒಳಗಡೆ ಫಸ್ಟು ಇಡೋಣ. ಇದು ಆಲ್ರೆಡಿ ನೆಲಕ್ಕೆ ಕೂಡ ಡೆವಲಪರು ಗ್ರೋತು ಕೊಟ್ಟಿದ್ದೀವಿ. ನೋಡಿ ಕಾಯಿ ಕೂಡ ಗಿಡ ಯಾವ ಥರ ಕಾಡು ಹಸಿರು ಬಂದಿದೆ. ಕಾಯಿ ಕೂಡ ನೋಡಿ ಯಾವ ಥರ ಬರ್ತಾ ಇದೆ. ಸೈಜ್ಗಳು ಕೂಡ ನೋಡ್ಬೋದು. ಕುಚ್ಚು ಕಾಯಿಗಳು. ಪ್ರತಿಯೊಂದು ಕಾಯಿನೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಕಿಸಾನ್ ಕಿಂಗ್ 2 ml ಗ್ರೋತ್ 2 ml ಕೊಟ್ಟು ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಮತ್ತು ನಾನು ಮಲ್ಲಿಕಾರ್ಜುನ್ ಸರ್ ಕೂಡ ಖುದ್ದು ಈ ತೋಟಕ್ಕೆ ಆಲ್ರೆಡಿ ಇದು ನಮ್ಮದು 3ನೇ ವಿಸಿಟ್ ಆಗಿದೆ ಸ್ನೇಹಿತರೆ. ತುಂಬ ಅದ್ಭುತ ರಿಸಲ್ಟ್ ಬಂದಿದೆ. ಮಲ್ಲಿಕಾರ್ಜುನ್ ಸರ್ ಹೇಗೆ ಅನಿಸುತ್ತೆ ಸರ್? ಚೆನ್ನಾಗಿದೆ ಸರ್. ಯುವ ಮಾರ್ಟ್ಗೆ ನಮ್ಮ ಡೆವಲಪರ್ ಆಯಿತು, ಕಿಶನ್ ಗ್ರೋತ್ ಆಯಿತು, ಕಿಂಗ್ ಐತೆ ಸರ್. ಸ್ಪ್ರೇ ಮಾಡಿದ್ವಿ ಮತ್ತು ಡ್ರಂಚಿಂಗ್ ಮಾಡಿದೇವ್ರಿ. ಒಳ್ಳೆ ಕಾಯಿ ಸೈನಿಂಗು ಮತ್ತು ಹೂ ಜಾಸ್ತಿ ಚೆನ್ನಾಗಿ ಬಿಟ್ಟಿದ್ದಾರೆ. ಉದುರುತ್ತಾ ಇಲ್ಲ ರೀ, ಹೂ ಉದುರ್ತಾ ಇಲ್ಲ ರೀ. ಓಕೆ ಸರ್. ಹಿಂಗಾಗಿ ನಮ್ಗೇನಾದ್ರೆ ಸ್ವಲ್ಪ ಇಳುವರಿ ವರ್ಷ ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತಾರೆ. ಥ್ಯಾಂಕ್ ಯು ಸರ್. ಇಲ್ಲಿ ಮೇಲೆ ತೋರಿ ಅಲ್ಲಿ ತೋರಿಸಿ ಸರ್. ಅಲ್ಲಿ ಮೇಲೆ ಗಿಡಕ್ಕೆಲ್ಲ ಆ ಗಿಡ ತೋರಿಸಿ. ನೋಡ್ಬೋದು ಸ್ನೇಹಿತರೆ, ಕಾಯಿ ಯಾವ ಥರ ಕುಚ್ಚು ಕಟ್ಟಿದೆ ನೋಡಿ. ಒಳಗಡೆ ಕಾಯಿ ಹೊರಗಡೆ ಕಾಯಿ ಯಾವ ಥರ ಕಾಯಿ ಕಟ್ಟಿದೆ ನೋಡಿ. ಗಿಡ ತುಂಬ ನೋಡಿ ಯಾವ ಥರ ಕಾಣ್ತಾ ಇದೆ. ಗಿಡ ಕೂಡ ಪೂರ್ತಿ ಹಳದಿ ಆಗಿತ್ತು, ಒಂಥರ ಫಂಗಸ್ ಇನ್ಫೆಕ್ಷನ್ ಆದಂಗಾಗಿತ್ತು. ಗಿಡ ಕೂಡ ಈಗ ಕಾಡಸರು ಬರ್ತಾ ಇದೆ. ಪ್ರತಿಯೊಂದು ಗಿಡ ಕೂಡ ನೀವು ಚೆಕ್ ಮಾಡ್ಬೋದು ನೋಡಿ ಯಾವ ಥರ ಕಾಯಿ ನೋಡಿ. ಎಷ್ಟು ಸಿಕ್ಕಾಪಟ್ಟೆ ಕಾಯಿ ನೋಡಿ ಯಾವ ಥರ ಬಂದಿದೆ ಇಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.